ನಮ್ಮ ಹತ್ರ ಟಾರ್ಪಲ್ ಇದೆ, ಮಲ್ಚಿಂಗ್ ಶೀಟ್ ಇದೆ, ವೀಡ್ ಮ್ಯಾಟ್ ಇದೆ, ಶೇಡ್ ನೆಟ್ಸ್ ಇದೆ, ಸೌತೆ ಮೆಶ್ ಇದೆ, ಎಲ್ಲ ಅಗ್ರಿಕಲ್ಚರ್ ಐಟಮ್ ಇದೆ ಸರ್. ಯಾವ ಕ್ರಾಪಿಗೆ ಏನೇನು ಟಾರ್ಪಲ್ ಕೊಡಬೇಕು, ಲಾರಿಗೆ ಏನು ಟಾರ್ಪಲ್ ಕೊಡಬೇಕು, ಚಿಕ್ಕ ಚಿಕ್ಕ ಗಾಡಿಗಳಿಗೆ ಏನು ಟಾರ್ಪಲ್ ಕೊಡಬೇಕು, ಸಂತೆ ಮಾರ್ಕೆಟಲ್ಲಿ ಗುಡಾರ್ ಹಾಕೊಂತಾರೆ ಅವ್ರಿಗೆ ಏನು ಕೊಡಬೇಕು, ಕುರಿ ಅವ್ರಿಗೆ ಬರ್ತಾರೆ ಅವ್ರಿಗೆ ಏನು ಟಾರ್ಪಲ್ ಕೊಡಬೇಕು, ಎಲ್ಲ ಥರ ಟಾರ್ಪಲ್ ನಮ್ಮ ಹತ್ರ ಇದೆ ಸರ್. ಸರ್ ಇದು ನೋಡೋಕೆ ತೆಳ್ಳಗಿದೆ ಅಷ್ಟೇ, ಬಟ್ ಸ್ಟ್ರೆಂತ್ ಸಿಕ್ಕಾಬಟ್ಟೆ ಇದೆ. ನೀವು ಏನು ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡಿ ನಾವು ಕೊಡ್ತೀವಿ. ಇದು ಎಲ್ಲೂ ಸಿಗಲ್ಲ ಸರ್ ನಿಮಗೆ, ಇಂಪೋರ್ಟೆಡ್ ಮೆಟೀರಿಯಲ್. ನಾವೆಲ್ಲ ಔಟ್ ಆಫ್ ಸ್ಟೇಟಿಂದ ಬರುತ್ತೆ ಎಲ್ಲದು ನಮಗೆ. ಇಲ್ಲಿ ಯಾವುದು ಲೋಕಲ್ ಗೀಕಲ್ ಯಾವುದು ನಮ್ಮ ಹತ್ರ ಯಾವುದು ಸಿಗಲ್ಲ. ಟಿಪ್ಟೂರಿಂದ ಕೊಬ್ಬರಿ ಮಂಡಿಯವರು ನಮ್ಮ ಹತ್ರ ಇಲ್ಲಿಗೆ ಬರ್ತಾರೆ, ಕಡೂರಿಗೆ ಬರ್ತಾರೆ ಸರ್. ರೈತರುಗಳಿಗೆ ಪ್ರತಿ ಒಂದು ಟಾರ್ಪಲ್ ಬೇಕೇ ಬೇಕು ಸರ್. ರೈತರು ನಾವು ಡಿಸ್ಕೌಂಟ್ ಮಾಡ್ಕೊಡ್ಬಿಡ್ತೀವಿ. ಈಗ 10 ಪೀಸ್ ತೊಗೊಂಡ್ರು, 20 ಪೀಸ್ ತೊಗೊಂಡ್ರು, 15 ಪೀಸ್ ತೊಗೊಂಡ್ರು, ಎಲ್ಲರಿಗೂ ರೈತರಿಗೆ ಡಿಸ್ಕೌಂಟ್ ಕೊಡ್ತಿರೋದು. ಯಾವುದೇ ಕಾರಣಕ್ಕೂ ಯಾವುದೇ ಅಂಗಡಿಗೂ ಸಪ್ಲೈ ಕೊಡ್ತಾ ಇಲ್ಲ. ಸೀಸನಲ್ಲಿ ತಿಂಗಳೊಂದು 1,000-1,500 ಟಾರ್ಪಲ್ ಸೇಲ್ ಆಗುತ್ತೆ ಪರ್ ಮಂತ್ ಸರ್. ನನ್ನ ಹೆಸರು ರಿತೇಶ್ ಅಂತೇಳಿ. ನಮ್ದು ಬಂದುಬಿಟ್ಟು ಟಾರ್ಪಲ್ ಅಂಗಡಿ ಇದೆ. ಅಗ್ರಿಕಲ್ಚರ್ ಐಟಮ್ಸ್ ಎಲ್ಲ, ಎಕ್ವಿಪ್ಮೆಂಟ್ಸ್ ಎಲ್ಲ ಸಿಗುತ್ತೆ, ಅಗ್ರಿಕಲ್ಚರ್ ಐಟಮ್ ಎಲ್ಲ ಸಿಗುತ್ತೆ. ನಮ್ದು ಬಂದುಬಿಟ್ಟು ಕಡೂರು ತಾಲೂಕಲ್ಲಿದೆ. ಕಡೂರು ತಾಲೂಕು, ಚಿಕ್ಕಮಗಳೂರು ಡಿಸ್ಟ್ರಿಕ್ಕು. ನಮ್ಮದು ಬಂದು ಕಡೂರು ಮಾರುತಿ ಹಾಸ್ಪಿಟ್ಲ್ ಕೆಳಗಡೆ ಡೌನ್ ಸ್ಟೇರಲ್ಲಿ ಇದೆ ಅಂಗಡಿ ಇದೆ. ನಮ್ಮ ಹತ್ರ ಟಾರ್ಪಲ್ ಇದೆ, ಮಲ್ಚಿಂಗ್ ಶೀಟ್ ಇದೆ, ವೀಡ್ ಮ್ಯಾಟ್ ಇದೆ, ಶೇಡ್ ನೆಟ್ಸ್ ಇದೆ, ಸೌತೆ ಮೆಶ್ ಇದೆ, ಎಲ್ಲ ಅಗ್ರಿಕಲ್ಚರ್ ಐಟಮ್ ಇದೆ ಸರ್. ನಮ್ಮ ಚಿಕ್ಕಮಗಳೂರು ಡಿಸ್ಟ್ರಿಕ್ಟಲ್ಲಿ ಯಾವುದೂ ಇಲ್ಲ ಈ ಥರದ್ದು. ಓಕೆ, ನಿಮ್ಮಲ್ಲಿ ಸರ್ ಟಾರ್ಪಲಲ್ಲಿ ಎಷ್ಟು ವೆರೈಟಿ ಇದೆ ಸರ್? ನಮ್ಮ ಹತ್ರ 15 ವೆರೈಟಿ ಇದೆ. 15 ವೆರೈಟಿ? ಹೌದು ಸರ್. ಒಬ್ಬೊಬ್ಬರು ಒಂದೊಂದು ವೆರೈಟಿ ಒಂದೊಂದು ಯೂಸಿಗೆ ನಾವು ಕೊಡ್ತೀವಿ. ಎಲ್ಲದಕ್ಕೂ ಈಗ ನಿಮಗೆ ಟಾರ್ಪಲ್ ಅಂತ ತಕ್ಷಣ ಎಲ್ಲದಕ್ಕೂ ಒಂದೇ ಟಾರ್ಪಲ್ ಕೊಡೋಕೆ ಹೋಗಲ್ಲ. ಯಾವ ಕ್ರಾಪಿಗೆ ಏನೇನು ಟಾರ್ಪಲ್ ಕೊಡಬೇಕು, ಯಾವ ಕನ್ಸ್ಟ್ರಕ್ಷನ್ಗೆ ಏನು ಕೊಡಬೇಕು, ಆಮೇಲೆ ಈರುಳ್ಳಿಗೆ ಏನು ಕೊಡಬೇಕು ಟಾರ್ಪಲ್ ಕೊಡಬೇಕು, ಅಡಿಕೆಗೆ ಏನು ಟಾರ್ಪಲ್ ಕೊಡಬೇಕು, ಲಾರಿಗೆ ಏನು ಟಾರ್ಪಲ್ ಕೊಡಬೇಕು, ಚಿಕ್ಕ ಚಿಕ್ಕ ಗಾಡಿಗಳಿಗೆ ಏನು ಟಾರ್ಪಲ್ ಕೊಡಬೇಕು, ಸಂತೆ ಮಾರ್ಕೆಟಲ್ಲಿ ಗುಡಾರ್ ಹಾಕೊಂತಾರೆ ಅವ್ರಿಗೆ ಏನು ಕೊಡಬೇಕು, ಕುರಿ ಅವ್ರಿಗೆ ಬರ್ತಾರೆ ಅವ್ರಿಗೆ ಏನು ಟಾರ್ಪಲ್ ಕೊಡಬೇಕು, ಎಲ್ಲ ಥರ ಟಾರ್ಪಲ್ ನಮ್ಮ ಹತ್ರ ಇದೆ ಸರ್. ಒಂದೊಂದೇ ತೋರಿಸ್ಬೋದಾ? ಬನ್ನಿ ಸರ್, ಬನ್ನಿ ಸರ್. ಇದು ಬಂದುಬಿಟ್ಟು ಯೆಲ್ಲೋ ಕಲರ್. ಸ್ಟಾರ್ಟಿಂಗ್ ಬಂದುಬಿಟ್ಟು ಇದು 120 GSM ಅಂತ ಹೇಳ್ತೀವಿ ಈ ಟಾರ್ಪಲ್ಲು. ಇದು ಏನಕ್ಕೆ ಕವರ್ ಆಗುತ್ತೆ ಅಂದರೆ ಸರ್, ಒಂದು ಕನ್ಸ್ಟ್ರಕ್ಷನ್ ಉಪಯೋಗ ಆಗುತ್ತೆ. ಸೈಡಿಗೆ ಕಟ್ತಾರೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ಸೈಡಿಗೆ ಏನು ಆ ಕಡೆ ಹೋಗಬಾರ್ದು ಅಂತೇಳಿ ಇದೆಲ್ಲ ಕಟ್ತಾರೆ, ಇದಕ್ಕೆ ಯೂಸ್ ಆಗುತ್ತೆ. ಆಮೇಲೆ ರೈತರಿಗೆ ಏನು ಯೂಸ್ ಆಗುತ್ತೆ, ಇದು ಇಂಪೋರ್ಟೆಡ್ ಮೆಟೀರಿಯಲ್ ಸರ್. ಇದು ನೋಡೋಕೆ ತೆಳ್ಳಗಿದೆ ಅಷ್ಟೇ, ಬಟ್ ಸ್ಟ್ರೆಂತ್ ಸಿಕ್ಕಾಬಟ್ಟೆ ಇದೆ. ಏನೇ ಅಂದರೆ ಈಗ ರಾಗಿ ಬಣವೆ ಆಗ್ತಾರೆ. ನಮ್ಮ ಸೈಡೆಲ್ಲ ನಮ್ಮ ಕಡೂರು ತಾಲೂಕಲ್ಲಿ ಸೈಡ್, ಆ ಕಡೆ ಸೈಡ್, ಹಳ್ಳಿ ಸೈಡೆಲ್ಲ ರಾಗಿ ಹೊಟ್ಟು ಮಾಡ್ತಾರೆ, ರಾಗಿ ಬಣವೆ ಮಾಡ್ತಾರೆ. ಈ ಬಣವೆ ಟಾರ್ಪಲ್ಲಿಗೆ ನಾವು ಇದು ಸುಮಾರು ಒಂದು 8 ವರ್ಷದಿಂದ 10 ವರ್ಷದಿಂದ ಕೊಡ್ತಾ ಇದ್ವಿ. ಸ್ಟಾರ್ಟಿಂಗ್ ಒಬ್ರಿಗೆ ಒಂದು ಕೊಟ್ಟಿದ್ವಿ, ಅವರು ನೋಡ್ಕೊಂಡು ಇನ್ನೊಂದು 10 ಜನ ಬಂದರು, ಇದೇ ಕೊಡಿ ಅಂತ ಬಂದರು. ಇದು ಬಂದುಬಿಟ್ಟು ನಿಮಗೆ ಡ್ಯೂರೇಬಲ್ 1 ರಿಂದ 2 ವರ್ಷ ಆರಾಮಾಗಿ ಬರುತ್ತೆ. ಇದು ಎಲ್ಲರಿಗೂ ಬಂದಿದೆ ಈ ಥರ. ಇದು ರಾಗಿದಾಯಿತು ಸರ್. ಆಮೇಲೆ ಸರ್ ಇದರಲ್ಲಿ ನಿಮಗೆ ತಾನಲ್ಲಿ ಬೇಕಾದ್ರೆ ತಾನಲ್ಲಿ ಕೊಡ್ತೀವಿ. ತಾನಂದರೆ ಈಗ ರೋಲ್ ಫಾರ್ಮ್ ಬರುತ್ತೆ, ಅದರಲ್ಲಿ 12 ಫೀಟ್ ಬರುತ್ತೆ, 18 ಫೀಟ್ ಬರುತ್ತೆ, 100 ಮೀಟರ್ ಲೆಂತ್ ಬರುತ್ತೆ. ನಾವು ಏನು ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡಿ ನಾವು ಕೊಡ್ತೀವಿ. ಬೇಡ ಸರ್ ನಂಗೆ ರಿಂಗ್ ಬೇಕು, ಸೈಜ್ ಬೇಕಂದರೆ ಅದು ಮಾಡಿಸಿದ್ದೀವಿ. ಸೈಜ್ ಬರುತ್ತೆ 12, 18, 18, 24, 18, 30, 40, 30, 40, 50 ಈ ಥರ ನಾವು ಪಾರ್ಟ್ ಬೈ ಪಾರ್ಟ್ ಸೈಜಸ್ ಮಾಡಿಸಿದ್ದೀವಿ. ಕೆಲವ್ರಿಗೆ ಏನಾಗುತ್ತೆ ರಿಂಗ್ ಬೇಕಾಗುತ್ತೆ ಕಟ್ಕೊಳಕ್ಕೆ. ಕೆಲವ್ರು ಬೇಡ ಸರ್ ನಮಗೆ ರಿಂಗ್ ಬೇಡ, ಬರೀ ಶೆಡಿ ಹಾಕೋಬೇಕಂದ್ರೆ ಅದು ಕೊಡ್ತೀವಿ, ಅದು ತಾನಲ್ಲಿ ಸಿಗುತ್ತೆ. ಇದು ಒಂದಾಯಿತು ಸರ್. ಇದು 120 GSM ಆಯಿತು. ಇದು ಬಂದುಬಿಟ್ಟು ಚೆಕ್ ಟಾರ್ಪಲ್ಲು. ಇದು ಇಂಪೋರ್ಟೆಡ್ ಮೆಟೀರಿಯಲ್. ಇದು ಎಲ್ಲೂ ಸಿಗಲ್ಲ ಸರ್ ನಿಮಗೆ. ಇದು ಯಾರ ಹತ್ರನೂ ಇಲ್ಲ, ಇದು ಯಾರು ನೋಡಿಲ್ಲ ಈ ಥರ ಟಾರ್ಪಲ್, ಚೆಕ್ ಟಾರ್ಪಲ್ ಯಾರು ನೋಡಿಲ್ಲ ಈ ಥರ. ಇದು ಟಾರ್ಪಲ್ಲು ಇದು ಸರ್ ನಾವೆಲ್ಲ ಇಂಪೋರ್ಟ್ ಮಾಡ್ಕೊತೀವಿ ಸರ್. ಇಂಪೋರ್ಟೆಡ್ ಮೆಟೀರಿಯಲ್ಲು ನಾವೆಲ್ಲ ಔಟ್ ಆಫ್ ಸ್ಟೇಟಿಂದ ಬರುತ್ತೆ ಎಲ್ಲದು ನಮಗೆ. ಇಲ್ಲಿ ಯಾವುದು ನಮ್ಮ ಹತ್ರ ನಾವು ಯಾವುದು ಇದು ಮಾಡ್ಕೊಂಡಿಲ್ಲ. ಒಂದು ಕಂಪ್ನಿ ಟೈಪ್ ಮಾಡ್ಕೊಂಡಿದ್ದೀವಿ. ಅವ್ರು ಬರೀ ಎಕ್ಸ್ಪೋರ್ಟ್ ಮೆಟೀರಿಯಲ್ ಯೂಸ್ ಮಾಡಿ ಕಳಿಸ್ತಾರೆ, ಇಲ್ಲಿಂದ ಔಟ್ ಆಫ್ ಕಂಟ್ರಿ ಕಳಿಸ್ತಾರೆ. US ಸಿಗಲ್ಲ ಹೋಗುತ್ತೆ, ಅವ್ರ ಹತ್ರ ನಾವು ಪರ್ಚೇಸ್ ಮಾಡ್ಕೊತೀವಿ ಸರ್. ಇದು ಏನಂದರೆ ಇದು ಯೂಸಬಲ್ ಏನಂದರೆ ಇದು 150 GSM ಬರುತ್ತೆ. ಈಗ ಇದು ಸ್ವಲ್ಪ ತೆಳ್ಳಗಾಯ್ತು, ರೈತರಿಗೆ ಸ್ವಲ್ಪ ತೆಳ್ಳಗಾಯ್ತು, ಸ್ವಲ್ಪ ದಪ್ಪ ಕೇಳ್ತಾರೆ, ಥಿಕ್ನೆಸ್ ಅಲ್ಲಿ ಸ್ವಲ್ಪ ಸೆಕೆಂಡ್ ಕ್ವಾಲಿಟಿ ದಪ್ಪ ಇದೆ ಅಂತ ಕೇಳ್ತಾರೆ. ಅದು ನಾವು ಇದು ಕೊಡ್ತೀವಿ. ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಇದರಲ್ಲಿ. ಆಮೇಲೆ ಇದು ಅಷ್ಟೇ ಮಲ್ಟಿಪರ್ಪಸ್. ಈಗ ಮನೆಗೆ ಯೂಸ್ ಆಗೋಂಥವು, ಆಮೇಲೆ ಕಾಯಿ ಮುಚ್ಚೋಕ್ಕೆ, ಕೊಬ್ಬರಿ ಮುಚ್ಚೋಕ್ಕೆ, ಇದೆಲ್ಲದಕ್ಕೂ ಯೂಸ್ ಆಗುತ್ತೆ. ಈ ಟಾರ್ಪಲ್ ಯೂಸ್ ಆಗುತ್ತೆ. ಇದು ಚೆಕ್ ಟಾರ್ಪಲ್ ಯೂಸ್ ಆಗುತ್ತೆ. ಕವರಿಂಗ್ ಮಾಡೋಕ್ಕೂ ಯೂಸ್ ಆಗುತ್ತೆ. ಇದು ಒಂದು ಎಲ್ಲ ಮಲ್ಟಿಪರ್ಪಸ್ ಇದನ್ನು ಯೂಸ್ ಆಗುತ್ತೆ ಸರ್. ಇದು ಸೆಕೆಂಡು ಸರ್. ಇದೊಂದು. ಆಮೇಲೆ ನಮ್ಮ ಹತ್ರ ಇದೊಂದು 250 GSM ಅಂತ ಬರುತ್ತೆ. ಇದು ಬಂದುಬಿಟ್ಟು ಬ್ರ್ಯಾಂಡ್ ಇದೆ, ಎಕ್ಸ್ಬಾಂಡ್ ಅಂತ ಬರುತ್ತೆ. ಇದು 250 GSM ಬರುತ್ತೆ ಈ ಟಾರ್ಪಲ್ ಬ್ಲ್ಯಾಕಲ್ಲಿ. ಇದು ನೋಡಿ ಸರ್. ಇದ್ರಲ್ಲಿ ಏನಂದರೆ ಇದು 250 GSM. ಇದರಲ್ಲಿ ಏನಂದರೆ ಇದು ಜಸ್ಟ್ ಇವಾಗ ಸರ್ ನನಗೆ ಕಮರ್ಷಿಯಲ್ ಯೂಸಿಗೆ ಸ್ವಲ್ಪ ರಫ್ ಇರೋದು, ನಾವು ಸ್ವಲ್ಪ ರಫ್ ಯೂಸ್ ಮಾಡ್ತೀವಿ ಸರ್. ನಾವು ಡೈಲಿ ತೆಗಿಯೋದು ಮಾಡೋದೆಲ್ಲ ಮಾಡ್ತೀವಿ. ಆ ಥರದ್ದು ಬೇಕಂದರೆ ನಿಮಗೆ ಅದು ಯೂಸ್ ಆಗುತ್ತೆ. ಇದು 250 GSM ಯೂಸ್ ಆಗುತ್ತೆ. ಈಗ ಎಕ್ಸಾಂಪಲ್ ಇವಾಗ ನನಗೆ ಲಾರಿ ಲೋಡ್ ಮಾಡಬೇಕು ಸರ್, ನನಗೆ ಒಂದು ಹಾಕಿದ್ದೀವಿ ಸರ್, ಸೆಕೆಂಡ್ ಲೇಯರ್ ನನಗೆ ಬೇಕಾಗುತ್ತೆ, ಅಂಥದಕ್ಕೆಲ್ಲ ವಾಟರ್ ಪ್ರೂಫ್ ಯೂಸ್ ಆಗುತ್ತೆ. ಇದು 100% ವಾಟರ್ ಪ್ರೂಫ್ ಸರ್. ಇಲ್ಲಿ ಯಾವುದು ಲೋಕಲ್ ಗೀಕಲ್ ಯಾವುದು ನಮ್ಮ ಹತ್ರ ಯಾವುದು ಸಿಗಲ್ಲ. ನೀವು ಆರ್ಡ್ರ್ ಕೊಟ್ಟರು ನಾವು ತರಿಸ್ಕೊಡೋದು ಇಲ್ಲ. ಯಾಕಂದ್ರೆ ನಮ್ಮ ಹತ್ರ ಮೊದಲಿಂದನೂ ನಾವು ಲೋಕಲ್ ಯಾವುದೇ ಕಾರಣಕ್ಕೂ ನಾವು ಮಾರು ಇಲ್ಲ, ನಾವು ಕೊಟ್ಟು ಇಲ್ಲ. ಮೊದಲಿಂದನೂ ಮಾಡ್ಕೊಂಡ್ಬಂದಿದ್ವಿ, ಬ್ರ್ಯಾಂಡೆಡ್ ಐಟಮ್ ಮಾತ್ರ ಮಾಡ್ಕೊಂಡ್ಬಂದಿದ್ವಿ. ಈಗ ಲೋಕಲ್ ಮಾಡ್ಕೊಂಡ್ರೆ ಏನಾಗುತ್ತೆ, ಕೆಲವರು ಕಸ್ಟಮರ್ಗೆ ಏನಾಗುತ್ತೆ, ರೈತರುಗಳು ಏನಾಗುತ್ತೆ, ಎಕ್ಸಾಂಪಲ್ ನಾವು ಒಂದು ಟಾರ್ಪಲ್ ಕೊಟ್ಟಿದ್ದೀನಿ, ಲೋಕಲ್ ಟಾರ್ಪಲ್ ಕೊಟ್ಟಿದ್ದೀನಿ,
ಅದು ಹರಿದೋಗುತ್ತೆ ಅಂದ್ಕೊಳ್ಳಿ. ಅವ್ರು ಬರ್ತಾರೆ ಸರ್ ಕ್ವಶನ್ ಸರ್ ಇಲ್ಲ ಸರ್ ಅವ್ರಿಗೆ ಗೊತ್ತಿರಲ್ಲ ಕೆಲವು ರೈತರುಗಳಿಗೆ ಸರ್ ಇದೇ ಟಾರ್ಪಲ್ ಬ್ಲ್ಯಾಕ್ ಕಲರ್ ಒಂದೇ ಇರುತ್ತೆ, ಬ್ಲ್ಯಾಕ್ ಕಲರ್ ಸರ್ ಇದು ಬ್ಲ್ಯಾಕ್ ಅದು ಬ್ಲ್ಯಾಕ್ ಚೆನ್ನಾಗಿ ಬಂದಿಲ್ಲ ಅಂತ ವಾದ ಮಾಡ್ತಾರೆ. ಅದಕ್ಕೆ ನಾವು ಅದಕ್ಕೆ ಅವಕಾಶ ಕೊಡೋದು ಇಲ್ಲ, ನಾವು ತರಿಸೋದು ಇಲ್ಲ ಸರ್, ಆ ಥರ ಮೆಟೀರಿಯಲ್ ತರಿಸೋದು ಇಲ್ಲ. ಈಗ ಮಾರ್ಕೆಟ್ ಸಿಗುವಂತ ಟಾರ್ಪಲ್ಗಳು ನಿಮ್ಮಲ್ಲಿ ನಮ್ಮ ಹತ್ರ ಸಿಗಲ್ಲ ಸರ್, ಬೇರೆ ಬ್ರ್ಯಾಂಡ್ ಬ್ರ್ಯಾಂಡೆಡ್ ಮಾತ್ರ ನಮ್ಮ ಹತ್ರ ಮಾತ್ರ ಸಿಗೋದು ಆಯ್ತಾ. ನಮ್ಮ ಹತ್ರ ಕೆಲವರು ಈಗ ನೋಡಿ ಈಗ 250 GSM ಅಂದ್ರೆ ನಮಗೆ ಕೆಲವರು ಟಿಪ್ಟೂರ್ ಅವರು ಬರ್ತಾರೆ, ಟಿಪ್ಟೂರಿಂದ ಕೊಬ್ಬರಿ ಮಂಡಿಯವರು ನಮ್ಮ ಹತ್ರ ಇಲ್ಲಿಗೆ ಬರ್ತಾರೆ, ಕಡೂರಿಗೆ ಬರ್ತಾರೆ. ಏನಕ್ಕೆ ಬರ್ತಾರೆ ಅಂದರೆ ಸರ್ ಒಂದೇ ಒಂದು ಸ್ಯಾಂಪಲ್ ಅವತ್ತು ಅರ್ಜೆಂಟ್ ಲಾರಿ ಹೋಗೋ ಟೈಮಲ್ಲಿ 40-30 ಒಂದು ಸ್ಯಾಂಪಲ್ ಕೊಟ್ಟಿದ್ದೆ, 450 GSM ಒಂದು ಸ್ಯಾಂಪಲ್ ಕೊಟ್ಟಿದ್ದೆ. ಅವ್ರಿಗೆ ಅದನ್ನು 2-3 ಇಯರ್ಸ್ ಲಾರಿಗೆ ಯೂಸ್ ಆಯಿತು. ಅದೇ ಪಾರ್ಟಿ ಈ ಸರಿ ನಮ್ಮ ಹತ್ರ ಬಂದುಬಿಟ್ಟು 8 ಟಾರ್ಪಲ್ ತೊಗೊಂಡೋಗಿದ್ದಾರೆ, 40-30 ದೊಡ್ಡ ಸೈಜ್ ಲಾರಿ ಕವರ್ ಅಂತ ಟಾರ್ಪಲ್ ನಮ್ಮ ಹತ್ರ 8 ಟಾರ್ಪಲ್ ತೊಗೊಂಡೋಗಿದ್ದಾರೆ. ಈ ವರ್ಷನೂ ಬಂದು ತೊಗೊಂಡೋಗಿದ್ದಾರೆ ಲಾರಿ ಸೈಜಿಗೆ ಸರ್. ಆಮೇಲೆ ಇದು 250 GSM ಇದೊಂದು ಆಯಿತು ಸರ್. ಆಮೇಲೆ ಈಗ 450 GSM ಬರುತ್ತೆ. ಈ ಥರ 450 GSM ಯಾವುದಕ್ಕೆ ಕೊಡ್ತೀವಿ ಅಂದರೆ ಸರ್ ಈಗ ಅಡಿಕೆಗೆ ಒಣಗಿಸ್ತಾರೆ. ಈ ಅಡಿಕೆಗೆ ಏನಾಗುತ್ತೆ ಕೆಲವ್ರ ಟೈಮಲ್ಲಿ ಸರ್ ನಮಗೆ ಅಮೌಂಟ್ ಕಮ್ಮಿ ಇರುತ್ತೆ, ಈಗ ರೈತರ ಹತ್ರ ಎಲ್ಲರ ಹತ್ರನೂ ದುಡ್ಡಿರಲ್ಲ. ಆ ಟೈಮಲ್ಲಿ ಏನು ಮಾಡ್ತಾರೆ ಕೆಲವು ಟೈಮಲ್ಲಿ 250 GSMನ ಯೂಸ್ ಮಾಡ್ಕೊತಾರೆ. ಸರ್ ಸಾಕು ಸರ್, ಸ್ವಲ್ಪ ಥಿಕ್ನೆಸ್ ಕಮ್ಮಿ ಇರುತ್ತೆ, ಬೇಡ ಸರ್ ನಮಗೆ ಸ್ವಲ್ಪ ಗಟ್ಟಿ ತಕ್ಕಮಟ್ಟಿಗೆ ಸ್ವಲ್ಪ ಗಟ್ಟಿ ಬೇಕು, ನಮ್ಮ ಜಾಸ್ತಿ ಬರಬೇಕು, ಆಮೇಲೆ ಕವರಿಂಗ್ ಮಾಡ್ಕೊಳಕ್ಕೆ ರಫ್ ಯೂಸ್ ಮಾಡೋಕ್ಕೆ ಈಸಿ ಬರಬೇಕು, ಅದೆಲ್ಲ ಬೇಕಂದ್ರೆ ಸ್ವಲ್ಪ ದಪ್ಪ ಬರುತ್ತೆ. ಅದು 450 GSM ಬರುತ್ತೆ ನಮಗೆ. 450 GSM ನಾವು ಯೂಸ್ ಮಾಡ್ಕೊತೀವಿ, ರೈತರಿಗೆಲ್ಲ ಕೊಡ್ತೀವಿ, ಅದು ಅಡಿಕೆ ಟಾರ್ಪಲ್ಲಿಗೆಲ್ಲ ಕೊಡ್ತೀವಿ. ಅಂದರೆ ಅಡಿಕೆಗೆ ಏನು ಮಾಡ್ತಾರೆ ಸರ್ ಬಣ್ಣ ಹಾಕಿ ಬಿಸಿ ಅಡಿಕೆ ಯೂಸ್ ಮಾಡ್ತಾರೆ. ಆ ಬಿಸಿ ಅಡಿಕೆನ ಅದು ಟಾರ್ಪಲ್ಲು ಕೆಪಾಸಿಟಿ ಇರಬೇಕು ತಡ್ಕೊಳೋಕ್ಕೆ, ಅಂದರೆ ಹೆವಿ ಟಾರ್ಪಲ್ ಇದೆಯಲ್ಲ ಅಡಿಕೆ ಬಿಸಿ ಹಾಕಿದ್ನ ಆ ಟಾರ್ಪಲ್ಲಿಗೆ ನಿಮಗೆ ಕೆಪಾಸಿಟಿ ಗಟ್ಟಿ ಇರಬೇಕು. ಈ ಟಾರ್ಪಲ್ ತಡೆಯುತ್ತೆ ಸರ್, 450 GSM ತಡೆಯುತ್ತೆ, ಟಾರ್ಪಲ್ ತಡೆಯುತ್ತೆ. ಅದಕ್ಕೆ ನಾವು ಏನು ಮಾಡ್ತೀವಿ ಇದು ಬಂದುಬಿಟ್ಟು ಒಂದು ಸೈಜಸ್ಸು 12, 15, 18, 15 ಆ ಸೈಜಸ್ ಪ್ರಕಾರ ಎಲ್ಲ ಕೊಡ್ತೀವಿ ಸರ್. ಈ ಟಾರ್ಪಲ್ ಎಲ್ಲ ಕೊಡ್ತೀವಿ, ರೈತರುಗಳಿಗೆ ಕೊಡ್ತೀವಿ, ಅಡಿಕೆಗೆ, ಲಾರಿಗಾಗಲಿ, ಆಮೇಲೆ ಮಲ್ಟಿಪರ್ಪಸ್ ಇದನ್ನು ಎಲ್ಲದಕ್ಕೂ ಮಲ್ಟಿಪರ್ಪಸಲ್ಲೇ ಬರುತ್ತೆ. ಆಮೇಲೆ ಈ ಥರ ಟಾರ್ಪಲ್ ನಿಮಗೆ ನಮ್ಮ ಚಿಕ್ಕಮಗಳೂರಾಗಲಿ ನಮ್ಮ ಕಡೂರು ತಾಲೂಕಲ್ಲಾಗಲಿ ಅಕ್ಕಪಕ್ಕ ಎಲ್ಲೂ ಸಿಗಲ್ಲ ಸರ್. ಇಲ್ಲ ಅಂದಿದ್ರೆ ಹೌದು ಸರ್, ಇಲ್ಲ ಅಂದ್ರೆ ನಾನು 20 ಪೀಸ್ ಇಟ್ಕೊಂಡು ಇಷ್ಟೊಂದು ವೆರೈಟೀಸ್ ನಾವು ತರಿಸ್ತಿರ್ಲಿಲ್ಲ. ಇಲ್ಲಾಂದರೆ ಈಗ ಯಾರು ದೊಡ್ಡರಲ್ಲ ಸರ್, ಈಗ ನಿಮ್ಮ ಹತ್ರ ಜಾಸ್ತಿ ದುಡ್ಡಿದೆ ಅಂತೇಳಿ ಯಾರು ಬಂದು ತಂದು ಕೊಡಲ್ಲ. ಈಗ ಒಳ್ಳೆ ಸಿಗುತ್ತೆ ಅಂದರೆ ತಾನೇ ದುಡ್ಡು ಕೊಡೋದು. ಈಗ ನೀವು ನನ್ನ ಹತ್ರ ಬರ್ತೀರಾ, ಏನಕ್ಕೆ ಬರ್ತಿರಲಿಲ್ಲ, ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂತಲೇ ಬರೋದು. ನಾನು 20 ಪೀಸ್ ಇಟ್ಕೊಂಡು ಇಷ್ಟೊಂದು ಪೀಸ್ ಮಾಡ್ಕೊಳಕ್ಕಾಗಲ್ಲ. ಗೋಡನ್ ಇದೆ, ಗೋಡನ್ ಎಲ್ಲ ಇಟ್ಕೊಂಡಿದ್ದು ಎಲ್ಲ ಸೈಜಸ್ಸು ಇದೆ, ಇವಾಗ ಎಲ್ಲ ಸೈಜಸ್ಸು ಮಾಡ್ತಾ ಇದೀವಿ ಸರ್. ಇವಾಗ ಹೆಂಗೆ ಗೊತ್ತಾ ಸರ್, ರೈತರುಗಳಿಗೆ ಪ್ರತಿ ಒಂದು ಟಾರ್ಪಲ್ ಬೇಕೇ ಬೇಕು ಸರ್. ಈಗ ಒಂದು ಚಿಕ್ಕ ಟಾರ್ಪಲ್ ಮನೆಗೆ ಒಣಗಿಸ್ತೀವಿ ಅಂತಲೂ ಟಾರ್ಪಲ್ ಬೇಕು, ನಮಗೆ ರಾಗಿ ಒಣಗಿಸ್ತೀನಿ ಅಂದ್ರೂ ಟಾರ್ಪಲ್ ಬೇಕೇ ಬೇಕು, ನಮ್ಮ ಮನೆ ಕಟ್ತೀನಿ ಸೈಡಿಗೆ ಕಟ್ಟಕ್ಕು ಅಂತ ಮನೆ ಟಾರ್ಪಲ್ ಬೇಕು. ಆಮೇಲೆ ಇನ್ನೊಂದು ಮರ್ತು ಬಿಟ್ಟೆ ಸರ್, ನಮ್ಮ ಹತ್ರ ಪೋಲ್ಟ್ರಿ ಟಾರ್ಪಲ್ಲು ಸಿಗುತ್ತೆ, ಸೈಡಿಗೆ ಕೋಳಿ ಫಾರ್ಮಿಗೆ ಕಟ್ಟೋಂಥ ಸ್ಕ್ರೀನ್ ಟಾರ್ಪಲ್ ಬೇಕು, ಕೋಳಿ ಫಾರ್ಮ್ ಟಾರ್ಪಲ್ ಅದಕ್ಕೂ ಯೂಸ್ ಆಗುತ್ತೆ. ಅದಕ್ಕೂ ಮೇನ್ ಅದು ತುಂಬ ಮೇನ್ ನಮಗೆ, ಯಾಕಂದರೆ ಕೋಳಿ ಫಾರ್ಮ್ ತುಂಬ ಇದೆ ಕಡೂರು ತಾಲೂಕಲ್ಲಿ, ಅದಕ್ಕೂ ಕೊಡ್ತಾ ಇದ್ದೀವಿ ಸರ್. ಬೇಕಾದ್ರೆ ಆಮೇಲಿಂದು ನಾವು ಯಾವುದೇ ಅಂಗಡಿಗಳಿಗೂ ಸಪ್ಲೈ ಮಾಡೋಕ್ಕೆ ಹೋಗಲ್ಲ. ರೈತರು ಬಂದ್ರೆ ಒಂದು 10 ಪೀಸ್ ಕೇಳಿದ್ರು 20 ಪೀಸ್ ಕೇಳಿದ್ರೆ ಅದೇ ಅವ್ರಿಗೆ ಕೊಡೋ ರೇಟನ್ನು ನಾವು ಡೈರೆಕ್ಟಾಗಿ ರೈತರಿಗೆ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ದೀವಿ ಸರ್. ಯಾಕೆ ನೀವು ಅಂಗಡಿಗಳಿಗೆ ಸಪ್ಲೈ ಸರ್ ಅಂಗಡಿಗಳಲ್ಲಿ ಏನಂದರೆ ನಮಗೆ ನಾವು ಈಗ ನನ್ನ ಟಾರ್ಪಲ್ ಬಂದುಬಿಟ್ಟು ಈಗ ಇದು ಒಳ್ಳೆ ಟಾರ್ಪಲ್ ಇರುತ್ತೆ, ಇದನ್ನು ಮಿಸ್ಯೂಸ್ ಮಾಡ್ಕೊತಾರೆ, ಇದು ಸರಿ ಇಲ್ಲ ಅಂತ ನಮ್ಮ ಪ್ರಾಡಕ್ಟ್ ಸರಿ ಇಲ್ಲ ಅಂತ ಯೂಸ್ ಮಾಡ್ಕೊಂಡು ಅವ್ರ ಟಾರ್ಪಲ್ನ ಕಂಪೇರ್ ಮಾಡ್ಕೊಂಡು ಕಳಿಸ್ತಾರೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ನಾವು ಯಾವುದೇ ಅಂಗಡಿಗಳನ್ನ ಸಪ್ಲೈ ಮಾಡಲ್ಲ. ರೈತರಿಗೆ ಕೊಡಲಿ ಸರ್, ರೈತರು ನಾವು ಡಿಸ್ಕೌಂಟ್ ಮಾಡ್ಕೊಡ್ಬಿಡ್ತೀವಿ. ಈಗ 10 ಪೀಸ್ ತೊಗೊಂಡ್ರು, 20 ಪೀಸ್ ತೊಗೊಂಡ್ರು, 15 ಪೀಸ್ ತೊಗೊಂಡ್ರು, ಈಗ ಅಡಿಕೆದವರು 25, 30 ಪೀಸ್, 40 ಪೀಸ್ ತೊಗೊಂಡೋಗ್ತಾರೆ. ನಾವು ಮಾರ್ಜಿನ್ ಪೂರ ಕಮ್ಮಿ ಮಾಡಿಬಿಟ್ಟು ನಾವು ಸಪ್ಲೈ ಕೊಡ್ತೀವಿ, ಎಲ್ಲರಿಗೂ ರೈತರಿಗೆ ಡಿಸ್ಕೌಂಟ್ ಕೊಡ್ತಿರೋದು. ಯಾವುದೇ ಕಾರಣಕ್ಕೂ ಯಾವುದೇ ಅಂಗಡಿಗೂ ಸಪ್ಲೈ ಕೊಡ್ತಾ ಇಲ್ಲ ಸರ್. ಯಾವ ಸೀಸನಲ್ಲಿ ಜಾಸ್ತಿ ಟಾರ್ಪಲ್ ಸೇಲ್ ಆಗುತ್ತೆ ಸರ್? ಸರ್ ನಮಗೆ ಅಡಿಕೆ ಸೀಸನಲ್ಲಿ ಜಾಸ್ತಿ ಹೋಗುತ್ತೆ, ಈರುಳ್ಳಿ ಸೀಸನ್ ಜಾಸ್ತಿ ಹೋಗುತ್ತೆ, ರಾಗಿ ಸೀಸನ್ ಜಾಸ್ತಿ ಹೋಗುತ್ತೆ. ಈಗ ಮಳೆಗಾಲದಲ್ಲಿ ಸ್ವಲ್ಪ ಮಳೆ ಸ್ಟಾರ್ಟ್ ಆದರೂ ಅವಾಗಲೂ ಜಾಸ್ತಿ ಹೋಗುತ್ತೆ ನಮ್ಮ ಹತ್ರ. ಈ ಥರ ಸೀಸನ್ ವೈಸಲ್ಲೂ ಜಾಸ್ತಿ ಹೋಗುತ್ತೆ ಸರ್. ಈಗ ಮಂಡಿ ಇದೆ, ಕಡಲೆಕಾಯಿ ಮಂಡಿ ವೇರ್ ಹೌಸ್ ಇದೆ, ಕಡಲೆಕಾಯಿ ಮಂಡಿಗೆ ನಾವು ಟಾರ್ಪಲ್ ಕೊಡ್ತೀವಿ. ಅವ್ರ ಸೈಜ್ ಚಿಕ್ಕಬಟ್ಟೆ ದೊಡ್ಡದಿರುತ್ತೆ, ಒಂದು 60, 80, 60 ಅವ್ರು ದೊಡ್ಡ ಸೈಜ್ ಇರುತ್ತೆ, ದೊಡ್ಡ ಲಾಟ್ ಇರುತ್ತೆ. ಇಲ್ಲಿ ಬೀರೂರಲ್ಲಿ ಅಡಿಕೆ ಮಂಡಿ ಇದು ಶೇಂಗಾ ಮಂಡಿ ಇದೆ, ನಾವೆಲ್ಲ ದೊಡ್ಡ ಸೈಜಲ್ಲಿ ಲಾಟಲ್ಲಿ ಮಾಡ್ಕೊಟ್ಟಿದ್ದೀವಿ, ರೆಡಿ ಆರ್ಡರ್ ಕೊಟ್ಟಿರ್ತಾರೆ. ನಾವು ಏನು ಮಾಡ್ತೀವಿ, ಒಂದು ಸಲ ನಾವು ಸೈಜ್ ಆರ್ಡರ್ ಕೊಟ್ಟರೆ ಒಂದೇ ಪೀಸ್ 2 ಪೀಸ್ ತರ್ಸೋಕೆ ಹೋಗಲ್ಲ, ಮಿನಿಮಮ್ 25, 30 ಪೀಸ್ ತರಿಸಿರ್ತೀವಿ. ಅವ್ರು ಯಾವ ಸೈಜ್ ಬೇಕೋ ಆ ಸೈಜ್ದು ಅವ್ರು ಕವರ್ ಮಾಡ್ಕೊಂಡು ತೊಗೊಂಡೋಗ್ತಾರೆ. ಅಡಿಕೆ ಶೇಂಗಾ ಮಂಡಿಯವರು, ರಾಗಿ ಮಂಡಿಯವರು, ಆ ಥರ ಎಲ್ಲ ದೊಡ್ಡ ಮಂಡಿಗಳಿಗೆ ಕವರ್ ಆಗೋಂಥ ಟಾರ್ಪಲ್ ಇದೆ ಸರ್ ನಮ್ಮ ಹತ್ರ. APMC ಮಾರ್ಕೆಟ್ ಇದೆ, ಅಲ್ಲೆಲ್ಲ ಟಾರ್ಪಲ್ಗೆಲ್ಲ ತೊಗೊಂಡೋಗ್ತಾರೆ ಸರ್, ಒಣಗಿಸ್ದಾಗೆಲ್ಲ ತೊಗೊಂಡೋಗ್ತಾರೆ. ನಿಮ್ಮದೇ ಶಾಪಲ್ಲಿ ತೊಗೊಂಡೋಗಿ? ಹೌದು ಸರ್, ನಮ್ಮದೇ ಶಾಪಲ್ಲಿ. ಇನ್ನು ಯಾವ್ದಿದೆ ಸರ್ ನಮ್ಮ ಹತ್ರ ಇಲ್ಲಿ ನಮ್ಮ ಕಡೂರು ತಾಲೂಕಲ್ಲಿ ಸರ್, ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಒಳ್ಳೆ ಕ್ವಾಲಿಟಿ ಟಾರ್ಪಲ್ ಇಲ್ಲಿ ಯಾರು ಮಾರಲ್ಲ, ಎಲ್ಲ ಮಾಡ್ತಾರೆ. ಎಲ್ಲ ಲೋಕಲ್ ರೀಪ್ರೊಸೆಸ್ ಮೆಟೀರಿಯಲ್ HDP ಅಂತ ರೀಪ್ರೊಸೆಸ್ ಮೆಟೀರಿಯಲ್ ಬರುತ್ತೆ, ಅದನ್ನು ತೊಗೊಂಡು ಮಂದಿ ಇಲ್ಲಿ ಲೋಕಲ್ ಸೇಲಲ್ಲಿ ಮಾಡ್ತಾರೆ. ಪಾಪ ರೈತರಿಗೆ ಗೊತ್ತಾಗಲ್ಲ, ಕಲರ್ ನೋಡ್ತಾರೆ, ಕಪ್ಪು ಕಲರು, ಹಳದಿ ಕಲರ್ ನೋಡ್ತಾರೆ. ಅವ್ರು ಏನು ಮಾಡ್ತಾರೆ, ಕಮ್ಮಿ ಸಿಕ್ತ ತೊಗೊಂಡೋಗ್ತಾರೆ. 3 ತಿಂಗಳು, 4 ತಿಂಗಳು, 5 ತಿಂಗಳಿಗೆಲ್ಲ ಪುಡಿ ಹೋಗುತ್ತೆ ಸರ್, ಬಿಸಿಲಿಗೆಲ್ಲ ಹಾಳಾಗುತ್ತೆ. ಹೌದು, ಇದು ಆ ಥರ ಟಾರ್ಪಲ್ ನಾವು ಕೊಡಲ್ಲ. ಮಿನಿಮಮ್ 2 ವರ್ಷ 3 ವರ್ಷ ಬರೋಂಥ ಟಾರ್ಪಲ್ ನಾವು ಕೊಡ್ತೀವಿ ಸರ್. 2 ವರ್ಷ 3 ವರ್ಷಕ್ಕೆ ನೀವೇ ಗ್ಯಾರಂಟಿ ಕೊಡ್ತೀರಾ? ಪ್ರಾಡಕ್ಟ್ ಗ್ಯಾರಂಟಿ ಬರುತ್ತೆ. ಬಿಸಿಲಲ್ಲಿ 2 ಇಯರ್ಸ್ ಅಂತೂ ಬಂದೇ ಬರುತ್ತೆ, ಯಾವುದೇ ಕಾರಣಕ್ಕೂ ಮೋಸ ಇಲ್ಲ.
ತಿಂಗಳಿಗೆ ಹಂಗಾರೆ ಎಷ್ಟು ಟಾರ್ಪಲ್ ಸೇಲ್ ಆಗುತ್ತೆ ಸರ್ ನಮ್ಮ ಹತ್ರ ಸೀಸನಲ್ಲಿ ತಿಂಗಳೊಂದು 1,000 1,500 ಟಾರ್ಪಲ್ ಸೇಲ್ ಆಗುತ್ತೆ ಪರ್ ಮಂತ್. ಹೌದು ಸರ್, ಯಾಕಂದರೆ ಸೀಸನಲ್ಲಿ ಈ ಥರ ಒಳ್ಳೆ ಟಾರ್ಪಲ್ ಕೊಟ್ಟರೆ ಈಗ ಯಾರೂ ಬೇಡ ಅನ್ನಲ್ಲ. ಆಮೇಲೆ ಏನು ಮಾಡ್ತೀವಿ ಸರ್, ನಾವು ಸೀಸನಲ್ಲಿ ನಾವು ಪ್ರಾಫಿಟ್ ಒಂದೇ ನೋಡ್ಕೊಳಕ್ಕೆ ಹೋಗಲ್ಲ ಸರ್. ನಮ್ಗೆ ಏನಂದರೆ ನಾವು ಒಂದು ಫಿಕ್ಸ್ ಮಾಡಿಬಿಟ್ಟಿರ್ತೀವಿ ರೇಟು. ಈಗ ರೈತರು ಈಗ ನಾವು 10 ರೂಪಾಯಿ 5 ರೂಪಾಯಿ ನಾವು $10 5 ರೂಪೀಸ್ ಕೇಳ್ತಾರೆ. ನಾವು ಡಿಸ್ಕೌಂಟ್ ಫಿಕ್ಸ್ ಮಾಡಿರ್ತೀವಿ. ರೈತರು ಈಗ ಬಿಡಲಿಲ್ಲ ಅಂದರೆ ಅವ್ರಿಗೆ ಒಂದು ಸಲ 10 ರೂಪಾಯಿ ಬಿಡಲಿಲ್ಲ ಅಂತ ಇದು ಮಾಡ್ಕೊತಾರೆ, ಬೇಜಾರು ಮಾಡ್ಕೊತಾರೆ. ನಾವು ಅದನ್ನೇ ಏನು ಮಾಡ್ತೀವಿ, ನಾವು ಅದನ್ನು ಆಯಿತು ಸರ್ ಅದಕ್ಕೂ ನಾವು ಕಾಂಪ್ರಮೈಸ್ ಆಗ್ತೀವಿ, ಬಟ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಲ್ಲ ಸರ್. ಬೇಕಾದ್ರೆ 10 ರೂಪಾಯಿ ನಾವು ಕಾಂಪ್ರಮೈಸ್ ಬೇಕಾದ್ರೆ, ಯಾಕಂದರೆ ಈಗ ಅವ್ರದಿಂದ ನಾವು ಬೆಳೆದಿರೋದು, ಇಲ್ಲ ಒಂದಿಷ್ಟು ದೊಡ್ಡ ಅಂಗಡಿ ಆಗ್ತಿರಲಿಲ್ಲ ಸರ್ ರೈತರಿಲ್ಲ ಅಂದಿದ್ರೆ.